ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಒಂದು ಲಡ್ಡು ರೆಸಿಪಿ ಮಾಡಿ ತೋರಿಸತ್ತೀವಿ. ನೀವೇನಾದರೂ ಇನ್ನೂ ತನಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಬರೀ ಹಾಗಾದ್ರೆ ಈ ರೆಸಿಪಿನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಈ ಪ್ರೋಟೀನ್ ಮತ್ತು ಕ್ಯಾಲ್ಶಿಯಂ ಭರಿತವಾದಂಥ ಲಡ್ಡು ಮಾಡೋಕ್ಕೆ ಮೊದಲಿಗೆ 2 ಕಪ್ ಆಗುವಷ್ಟು ಹೆಸರು ಕಾಳು ತಗೋರಿ. ಮನೆಯಲ್ಲಿರುವಂಥ ಯಾವುದಾದ್ರೂ ಕಪ್ನಿಂದ ಅಳತೆ ಮಾಡಿ ತಗೋರಿ. ಇದ್ರಾಗ ಸ್ವಲ್ಪ ನೀರು ಹಾಕಿ 2 ರಿಂದ 3 ಸಲ ಕ್ಲೀನಾಗಿ ತೊಳೆದು ತಗೋಬೇಕು. ಯಾಕಂದ್ರೆ ಇದ್ರಾಗ ಸ್ವಲ್ಪ ಕಸ ಕಡ್ಡಿ ಏನಾದರೂ ಅಂಟ್ಕೊಂಡಿದ್ರೆ ಅದು ಕ್ಲೀನ್ ಆಗ್ತೈತಿ. ಹಾಗಾಗಿ ಈ ರೀತಿ ಇದನ್ನು ಕ್ಲೀನಾಗಿ ತೊಳೆದು ಇದನ್ನು ಸೋಸಿ ತಗೋಬೇಕು. ಇದ್ರಾಗಿನ ನೀರೆಲ್ಲ ಹೋಗೋವರೆಗೂ ಈ ಲಡ್ಡು ಮಾಡೋಕ್ಕೆ ಏನೇನು ಬೇಕಂತ ನೋಡೋಣ. ಹೆಸರು ಕಾಳನ್ನು ಯಾವ ಕಪ್ಲಿಂದ ತೊಗೊಂಡಿದ್ವಿ ನೋಡ್ರಿ, ಅದೇ ಕಪ್ ಅಳತೆಯಿಂದ 1 ಕಪ್ ಆಗುವಷ್ಟು ಕಲ್ಸಕ್ರಿ ತೊಗೊಂಡೇನಿ. ಈಗ ಇದನ್ನು ಪೌಡರ್ ಮಾಡಿ ತಗೊಳ್ಳೋಣ. ನಾನಿಲ್ಲಿ ಎಲ್ಲ ಪದಾರ್ಥನೂ 1 ಕಪ್ನಿಂದ ಅಳತೆ ಮಾಡಿ ತಗೊಳತ್ತೀನಿ. ಅದೇ ಕಪ್ ಅಳತೆಯಿಂದ ಅರ್ಧ ಕಪ್ ಆಗುವಷ್ಟು ತುಪ್ಪ ತಗೋರಿ. ಆಮೇಲೆ 10 ರಿಂದ 15 ಪೀಸ್ ಆಗುವಷ್ಟು ಗೋಡಂಬಿ ಮತ್ತು ಬಾದಾಮನ್ನ ಕಟ್ ಮಾಡಿ ತಗೊಂಡೇನಿ. ಈಗ ವಾಶ್ ಮಾಡ್ಕೊಂಡಿರುವಂಥ ಹೆಸರು ಕಾಳನ್ನ ಹುರಿದು ತಗೊಳ್ಳೋಣ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ವಾಶ್ ಮಾಡ್ಕೊಂಡಿರುವಂಥ ಎಲ್ಲ ಹೆಸರು ಕಾಳನ್ನು ಹಾಕ್ರಿ. ಇದಕ್ಕೆ ಸಾಧ್ಯವಾದಷ್ಟು ದಪ್ಪನ ತಳ ಇರೋ ಪಾತ್ರೆನ ಯೂಸ್ ಮಾಡಿರಿ. ಗ್ಯಾಸ್ನ ಮೀಡಿಯಂ ಫ್ಲೇಮ್ನಾಗಿಟ್ಟ ಈ ರೀತಿ ಕೈಯಾಡಿಸ್ತಾನ ಇವನ್ನ ಹುರಿದು ತಗೋಬೇಕು. ಇದ್ರಾಗಿನ ನೀರೆಲ್ಲ ಹೋಗಿ ಇದು ಕಂಪ್ಲೀಟಾಗಿ ಡ್ರೈ ಆಗಬೇಕು ನೋಡ್ರಿ, ಅಲ್ಲಿವರೆಗೂ ಇವನ್ನ ಹುರಿದು ತಗೋಬೇಕು. ಇವನ್ನ ನಾವು ಹುರಿದಾದ್ಮೇಲೆ ಪೌಡರ್ ಮಾಡಿ ತಗೊಳತ್ತೀವಿ. ಅದಕ್ಕಾಗಿ ಇದ್ರಾಗ ಸ್ವಲ್ಪನೂ ನೀರಿಲ್ದಂಗೆ ಈ ರೀತಿ ಇವನ್ನ ಹುರಿದು ತಗೋಬೇಕು. ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿರ್ಬೋದು, ಇದ್ರಾಗಿನ ನೀರೆಲ್ಲ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗೈತಿ. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗಿಳಿಸಿ ಆರಾಕ್ ಬಿಡಬೇಕು. ಇವು ಸ್ವಲ್ಪ ಆರಿದ ಮೇಲೆ ನಾವು ಇವನ್ನ ಗ್ರೈಂಡ್ ಮಾಡಿ ತಗೊಳತ್ತೀವಿ. ಇದು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಕ್ಕೆ ಇವನ್ನ ಗ್ರೈಂಡ್ ಮಾಡಿರಿ. ಇಲ್ಲಿ ದೊಡ್ಡ ಮಿಕ್ಸರ್ ಜಾರ್ ಇರೋದ್ರಿಂದ ಇದನ್ನು ಒಂದೇ ಬ್ಯಾಚ್ ಒಳಗನ ಗ್ರೈಂಡ್ ಮಾಡಿ ತಗೊಳತ್ತೀವಿ. ಇದು ಪೂರ್ತಿ ಹಿಟ್ಟಿನ ಥರ ಆಗೋದಿಲ್ಲ, ಸ್ವಲ್ಪ ರವೆ ಥರ ತರಿ ಆಗಿರ್ತೈತಿ. ಇದು ಭಾಳ ರವೆ ಥರ ಇದ್ದರೆ ಇನ್ನೊಂದ್ಸಲ ಇದನ್ನು ಮಿಕ್ಸರ್ ಮಾಡಿ ತಗೋರಿ. ಈಗ ಒಂದು ಕಡಾಯಿದಾಗ 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ರಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಾವು ಮುಂಚೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ತಗೋಬೇಕು. ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮನ್ನ ತೊಗೊಂಡೇನಿ. ನೀವು ಬೇಕಾದರೆ ನಿಮ್ಗೆ ಇಷ್ಟ ಇರುವಂಥ ಡ್ರೈ ಫ್ರೂಟ್ಸ್ನ ಹಾಕ್ಬೋದು. ಗೋಡಂಬಿ ಮತ್ತು ಬಾದಾಮ್ ಸ್ವಲ್ಪ ಕಲರ್ ಚೇಂಜ್ ಆಗಿ ಕರೆಕ್ಟಾಗಿ ಫ್ರೈ ಆಗ್ಯಾವು. ಈಗ ಇವನ್ನ ತೆಗೆದು ಒಂದು ಪ್ಲೇಟ್ ಒಳಗೆ ಇಡ್ರಿ. ಅದೇ ಕಡಾಯಿದೊಳಗನ ಮುಂಚೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟು ಹಾಕಿ ಹುರಿಬೇಕು. ಗ್ಯಾಸ್ನ ಲೋ ಫ್ಲೇಮ್ ಒಳಗಿಟ್ಟ ಇದನ್ನು ಹುರಿದು ತಗೋರಿ. ಇದ್ರಾಗ ನಾವು ಹಾಕಿರುವಂಥ ತುಪ್ಪ ಹಿಟ್ಟೊಳಗೆ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ನೋಡ್ರಿ, ಅಲ್ಲಿವರೆಗೂ ಇದನ್ನು ಇದೇ ರೀತಿ ಮಿಕ್ಸ್ ಮಾಡ್ತಾನೆ ಹುರಿಬೇಕು. ನಡುವೆ ಇದ್ರಾಗ 2 ರಿಂದ 3 ಸ್ಪೂನ್ ತುಪ್ಪ ಹಾಕ್ರಿ. ಹೆಸರು ಕಾಳ್ನಾಗ ಇರುವಂಥ ಹಸಿ ವಾಸನೆ ಎಲ್ಲ ಹೋಗಿ ಇದು ಒಂದು ಒಳ್ಳೆ ಫ್ಲೇವರ್ ಬರ್ಬೇಕು ನೋಡ್ರಿ, ಅಲ್ಲಿವರೆಗೂ ಇದನ್ನು ಚಂದಾಗ ಹುರಿದು ತಗೋರಿ. 7 ರಿಂದ 8 ನಿಮಿಷ ಇದನ್ನು ರೋಸ್ಟ್ ಮಾಡಿದಾದ್ಮೇಲೆ ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗಿಳಿಸ್ರಿ. ಹೆಸರು ಕಾಳಿನ ಮಿಕ್ಸ್ಚರ್ ಬಿಸಿ ಇರುವಾಗನ ಇದ್ರಾಗ ಕಲ್ಸಕ್ರಿ ಪುಡಿ ಹಾಕ್ರಿ. ನಿಮ್ಮ ಕಡೆ ಕಲ್ಸಕ್ರಿ ಅವೈಲೇಬಲ್ ಇಲ್ಲ ಅಂತಂದ್ರೆ ನೀವು ಬೆಲ್ಲನೂ ತುರಿದು ಹಾಕ್ಬೋದು. 2 ಕಪ್ ಹೆಸರು ಕಾಳಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಕಲ್ಸಕ್ರಿ ಪುಡಿ ಹಾಕೇನಿ. ಇದನ್ನು ನೀವು ಹೆಚ್ಚು ಕಡಿಮೆ ಮಾಡಿ ತಗೋಬೋದು. ಕಲ್ಸಕ್ರಿ ಹಾಕಿದಾದ್ಮೇಲೆ ಇದನ್ನು ಒಂದ್ಸಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೋರಿ. ಇದು ಬಿಸಿ ಇರೋದ್ರಿಂದ ಈ ರೀತಿ ಸ್ಪೂನಿಂದ ಮಿಕ್ಸ್ ಮಾಡಿರಿ. ಇದು ಮಿಕ್ಸ್ ಆದಮೇಲೆ ಇದನ್ನು ಇನ್ನೊಂದ್ಸಲ ಗ್ರೈಂಡ್ ಮಾಡಿ ತಗೋಬೇಕು. ಈ ಮಿಕ್ಸ್ಚರ್ ಒಳಗೆ ಹಾಕಿರುವಂಥ ತುಪ್ಪ ಮತ್ತು ಸಕ್ಕರೆ ಕರಗಿ ಇದು ಕರೆಕ್ಟಾಗಿ ಬೈಂಡ್ ಆಗ್ತೈತಿ. ಹಾಗಾಗಿ ಇದನ್ನು 2 ಬ್ಯಾಚ್ ಒಳಗೆ ಮಿಕ್ಸರ್ ಮಾಡಿ ತಗೋರಿ. ಹೆಸರು ಕಾಳನ್ನು ಕೂಡ ಮಿಕ್ಸರ್ ಒಳಗೆ ಅಷ್ಟು ಸಣ್ಣ ಆಗಂಗಿಲ್ಲ, ಹಾಗಾಗಿ ಈ ರೀತಿ ಇನ್ನೊಂದ್ಸಲ ಇದನ್ನು ಗ್ರೈಂಡ್ ಮಾಡಿದ್ರೆ ಅದು ಸ್ವಲ್ಪ ಹಿಟ್ಟಿನ ಥರ ಆಗ್ತೈತಿ. ಇದನ್ನು ಗ್ರೈಂಡ್ ಮಾಡಿದಾದ್ಮೇಲೆ ಉಂಡೆ ಕಟ್ಟಕ್ಕೆ ಬರಂಗಿಲ್ಲ. ಇದ್ರಾಗ ಸ್ವಲ್ಪ ತುಪ್ಪ ಬಿಸಿ ಮಾಡಿ ಹಾಕಬೇಕು. ಮುಂಚೆ ನಾವು ಅರ್ಧ ಕಪ್ ತುಪ್ಪ ತೊಗೊಂಡಿದ್ವಿ ನೋಡ್ರಿ, ಅದ್ರಾಗ ಉಳಿದಿರುವಂಥ ತುಪ್ಪನ ಬಿಸಿ ಮಾಡಿ ಹಾಕತ್ತೇನೆ. ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ರಿ. ಈಗ ನೋಡ್ರಿ, ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಹಾಕಿದ್ಮೇಲೆ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಗೋರಿ. ಇದ್ರಾಗ ಹಾಕಿರುವಂಥ ಎಲ್ಲ ಪದಾರ್ಥಗಳು ಒಂದಕ್ಕೊಂದು ಚಂದಾಗ ಮಿಕ್ಸ್ ಆಗುವಂಗೆ ಈ ರೀತಿ ಕೈಯಿಂದನ ಕಲಸಿ ತಗೋರಿ. ಈಗ ಇದು ಉಂಡೆ ಕಟ್ಟಕ್ಕೆ ಬೇಕಾಗಿರುವಂಥ ಹದಕ್ಕೆ ರೆಡಿ ಆಗೈತಿ. ಇದ್ರಾಗಿನ ಸ್ವಲ್ಪ ಮಿಕ್ಸ್ಚರ್ ತೊಗೊಂಡು ಮೀಡಿಯಮ್ ಸೈಜ್ ಒಳಗೆ ನಾನಿಲ್ಲಿ ಉಂಡೆ ಕಟ್ಟಿ ತೊಗೊಳತ್ತೀನಿ. ಹೆಸರು ಕಾಳನ್ನ ನೀವು ಗಿರ್ನಿ ಒಳಗೆ ಹಿಟ್ಟು ಬೀಸ್ಕೊಂಬಂದು ಈ ಉಂಡೆ ಮಾಡ್ಕೊಂಡು ತಗೋಬಹುದು. ಆ ರೀತಿ ಮಾಡೋದ್ರಿಂದ ಉಂಡೆ ಇನ್ನೂ ಸಾಫ್ಟಾಗಿ ಬರ್ತಾವು. ನೋಡ್ರಿ, ಇಲ್ಲಿ ಉಂಡೆ ಎಷ್ಟು ಮಸ್ತಾಗಿ ಬಂದೈತಿ. ನಾನಿಲ್ಲಿ ಮೀಡಿಯಮ್ ಸೈಜ್ ಒಳಗೆ ಉಂಡೆ ಕಟ್ಟಿ ರೆಡಿ ಮಾಡಿ ತೊಗೊಂಡೇನಿ. ಈಗ ಉಳಿದಿರೋ ಮಿಕ್ಸ್ಚರ್ನಿಂದ ಎಲ್ಲ ಉಂಡಿನೂ ಇದೇ ರೀತಿ ರೆಡಿ ಮಾಡಿ ತಗೊಳ್ಳೋಣ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ, ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್.
ಟೇಕ್ ಕೇರ್.